ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಈಗ ನಾವು ಮಾಡ್ಯೂಲ್ ಟ್ರಾನ್ಸ್ಫರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಇನಿಷಿಯೇಟರ್ ರೋಲಲ್ಲಿ. ಮಾಡ್ಯೂಲ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಟ್ರಾನ್ಸ್ಫರ್ ತಗೊಳ್ಳಿ. ಟ್ರಾನ್ಸ್ಫರಲ್ಲಿ ನಾವೀಗ ಇನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಔಟ್ ಮಾಡಿದ್ದೀವಿ. ಸೊ ಔಟ್ ಮಾಡೋದು ಹೇಗೆ ಅಂತ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅದನ್ನು ಒಮ್ಮೆ ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ಅವರು ಔಟ್ ಮಾಡಿರೋದು ನಮಗೆ ಇಲ್ಲಿ ಇನ್ ಆಗಿರುತ್ತೆ. ನಮ್ಮ ಆಫೀಸಿನಲ್ಲಿ ಇದು ಇನ್ ಆಗಿರುತ್ತೆ, ಅಂದರೆ ಯಾವ ಆಫೀಸಿಗೆ ಹೋಗಿರ್ತಾರೋ ಅದರಲ್ಲಿ. ಸೊ ಅದನ್ನು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಅವರು ಯಾವ ಕರೆಂಟ್ ಡೀಟೇಲ್ಸು ಮತ್ತು ಹಿಂದಿನ ಡೀಟೇಲ್ಸು ಎಲ್ಲವೂ ಕೂಡ ಅಲ್ಲಿ ಬಂದಿರುತ್ತೆ, ನೀವು ನೋಡ್ಕೋಬೋದು. ನೋಡ್ಕೊಂಡಾದ್ಮೇಲೆ ಇಲ್ಲಿ ರಿಪೋರ್ಟಿಂಗ್ ಡೇಟ್ ಅಂತ ಇರುತ್ತೆ, ಅಂದರೆ ನಿಮ್ಮ ಆಫೀಸಿಗೆ ಅಥವಾ ಸ್ಕೂಲಿಗೆ ಯಾವಾಗ ಬಂದರೋ ಅನ್ನೋವಂಥದ್ದನ್ನು ರಿಪೋರ್ಟಿಂಗ್ ಡೇಟ್ ಹಾಕ್ಕೊಳ್ಳಿ, ಅಥವಾ ಮಧ್ಯಾಹ್ನನೋ ಬೆಳಿಗ್ಗೆನೋ ಅನ್ನೋವಂಥದ್ದು ತಗೊಳ್ಳಿ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಡ್ ಆಫ್ ಅಕೌಂಟ್ ಇದರಲ್ಲಿ ಮಾತ್ರ ಭಾಳ ಕೇರ್ಫುಲ್ ಆಗಿ ತಗೊಳ್ಳಿ. ಅವರ ಸ್ಯಾಲ್ರಿ ಆಗಬೇಕಾಗಿರುವಂತಹ ಹೆಡ್ ಆಫ್ ಅಕೌಂಟು ಯಾವುದು ಅಂತ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಜಾಯ್ನಿಂಗ್ ಲೆಟರ್, ಅವ್ರ ಜಾಯ್ನಿಂಗ್ ಲೆಟರ್ ಇರುತ್ತೆ. ಸೊ ಆ ಜಾಯ್ನಿಂಗ್ ಲೆಟರನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ, ಹೆಡ್ ಆಫ್ ಅಕೌಂಟು ಯಾವ್ದು ಇದೆಯೋ ಪ್ರೆಸೆಂಟು ಅವ್ರಿಗೆ ಸ್ಯಾಲ್ರಿ, ಅದನ್ನು ನೋಡ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಅದು ರೆಕಾರ್ಡ್ ಸೇವು ಆಗೋಗಿದೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಎಂಟರ್ ಚಾರ್ಜ್ ಟೇಕ್ ಓವರ್ ಅಂತ ಇದೆ. ಅಂದರೆ ಇಲ್ಲಿ ಬಂದುಬಿಟ್ಟು ನೀವು LPC ಫಾರ್ ರಿಕ್ವೆಸ್ಟ್ ಅಂತ, ಈ ಗೆಜೆಟೆಡ್ ಆಫೀಸ್ ಅಲ್ಲ ಅಂದರೆ ಹಾಗೆ ಡೈರೆಕ್ಟ್ ರಿಕ್ವೆಸ್ಟ್ ಕಳಿಸ್ಬೇಕು ನೀವು LPCಗೆ. ಗೆಜೆಟೆಡ್ ಆಗಿದ್ರೆ ಅದಕ್ಕೆ ಬೇರೆ ಪ್ರೋಸೆಸ್ ಇರುತ್ತೆ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈಗ ನಾವು ಇಲ್ಲಿಂದ ಇನಿಷಿಯೇಟರ್ ರೋಲಿಂದ ಕಳಿಸಿದ್ದೀವಿ. ಸೊ ಈಗ ಬಂದ್ಬಿಟ್ಟು ನಾವೀಗ ವೆರಿಫೈಯರ್ ರೋಲನ್ನು ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ, ವೆರಿಫೈಯರ್ ರೋಲು. ಸೊ ಜಸ್ಟ್ ವೆಯ್ಟ್, ವೆರಿಫೈಯರ್ ರೋಲನ್ನು ಲಾಗಿನ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಎಸ್, ಜಾಯ್ನ್ ಆದೆ. ಸೊ ಇಲ್ಲಿ ಬಂದ್ಬಿಟ್ಟು ಅದೇ ಟ್ರಾನ್ಸ್ಫರ್ ಮಾಡ್ಯೂಲನ್ನು ತಗೊಳ್ಳಿ ಆಪ್ಷನ್ನು. ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ಆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಅಕ್ಸೆಪ್ಟೆಡ್, ಓಕೆ, ಮತ್ತೆ ಸಬ್ಮಿಟ್ ಕೊಡಿ. ಅದೇ ರೀತಿಯಾಗಿ ಇದನ್ನು ಹೇಗೆ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವು DDO ಅವರ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಎಸ್, ಅಪ್ರೂವರ್ ಲಾಗಿನ್ ಆಗ್ತಾ ಇದ್ದೀನಿ. ಎಸ್, ಸೊ ಇಲ್ಲಿ ಅಪ್ರೂವರ್ ಲಾಗಿನ್ನಲ್ಲಿ ಇನ್ಬಾಕ್ಸಲ್ಲಿ ಬಂದಿದೆ ನೋಡಿ ಅಲ್ಲಿ. ಸೊ ಬಂದಿರತಕ್ಕಂಥದ್ದನ್ನು ನಾವು ಏನು ಮಾಡಬೇಕು, ಅದೇ ನಾವು ಆಗಲೇ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವೀಗ ಇಲ್ಲಿ ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಳೋ, ಇವ್ರನ್ನು ಕೂಡ ಇಲ್ಲಿ ಅಪ್ರೂವರಲ್ಲಿ ಇನ್ ಮಾಡ್ಕೊಳ್ಳೋಣ. ಸಬ್ಮಿಟ್ ಕೊಡಿ, ಓಕೆ ಕೊಡಿ. ಸೊ ಇದಿಷ್ಟು ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಳೋದಾಯಿತು. ಸೊ ಇನ್ ಮಾಡ್ಕೊಂಡಿದ್ದಾದ್ಮೇಲೆ ಅವರು LPCಗೆ ರಿಕ್ವೆಸ್ಟ್ ಹೋಗಿರುತ್ತೆ. ಯಾರಿಗೆ ಎಲ್ಲಿಂದ ಬಂದಿದ್ರೋ ಸಂಬಂಧಪಟ್ಟ ಎಂಪ್ಲಾಯರ್ ಅವರು ಅಲ್ಲಿಗೆ ರಿಕ್ವೆಸ್ಟ್ ಹೋಗಿರುತ್ತೆ LPCಗೆ. ಸೊ ಅವರು LPCಯನ್ನು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಈಗ ಅಲ್ಲಿಂದ ಹೇಗೆ LPCಯನ್ನು ತರಿಸ್ಕೊಳ್ಳೋದು ಅನ್ನೋವಂಥದ್ದನ್ನು ನೋಡೋಣ. ಸೊ ಲಾಗಿನ್ ಆಗೋಣ. ಎಸ್, ಸೊ ಇಲ್ಲಿ ಬಂದ್ಬಿಟ್ಟು ಲಾಗಿನ್ ಆಗಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಫರ್ ಆದಮೇಲೆ ಮತ್ತೆ ಇಲ್ಲಿ ಮಾಡ್ಯೂಲ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ಅಂತ ಬರುತ್ತೆ. ಸೊ ಆ ಟ್ರಾನ್ಸ್ಫರ್ ಅನ್ನೋ ಮಾಡ್ಯೂಲನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ನು ಅಲ್ಲಿ LPC ಅಂತ ಕಾಣಿಸುತ್ತಲ್ಲ, ಸೊ LPC ಲಿಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಅವರ ಲಾಗಿನ್ನಿಗೆ LPCಗೆ ಕಳಿಸೋದಕ್ಕೆ ರಿಕ್ವೆಸ್ಟ್ ಬಂದಿರುತ್ತೆ. ಸೊ ನಾವು ಅಲ್ಲಿ ಇನ್ ಮಾಡ್ಕೋಬೇಕಾದ್ರೆ LPCಗೆ ರಿಕ್ವೆಸ್ಟ್ ಕಳಿಸಿರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಅಪ್ಲೋಡ್ ಆರ್ಡರ್ ಅಂತ ಇದೆಯಲ್ಲ, ಅಂದರೆ LPC ಆರ್ಡರ್ ಏನಿದೆಯಲ್ಲ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ಡೇಟು ಅದು ಏನಿದೆಯೋ ಎಲ್ಲವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸಂಬಂಧಪಟ್ಟಂತೆ ಸಬ್ಜೆಕ್ಟು ಮತ್ತು ರೆಫರೆನ್ಸು ಎಲ್ಲವಕ್ಕೂ ಕೂಡ LPC ಅಂತ ಬರೀರಿ. ಟೈಪ್ ಬಂದ್ಬಿಟ್ಟು ಆರ್ಡರ್ ಅಂತ ಹಾಕಿ, ಇಲ್ಲಿ ರೂಲನ್ನು ನೀವು ಸುಮ್ಮನೆ ಒಂದು 1 to ಅಂತ ಹಾಕಿ, ಸೊ ರೂಲನ್ನು ಕೂಡ ಹಾಕಿ ಇಲ್ಲಿ LPCಯನ್ನು ನೀವು ರೆಡಿ ಮಾಡ್ಕೊಂಡಿರ್ಬೇಕು. ವಿತಿನ್ PDF-ಅಲ್ಲಿ ವಿತಿನ್ 5 MB ಒಳಗಡೆ ಅದು ಇರಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು LPCಯನ್ನು ತಗೊಂಡು ಅಪ್ಲೋಡ್ LPC ಅಂತ ಮಾಡ್ತೀವಿ. ಸೊ ಇದಿಷ್ಟು ಅಪ್ಲೋಡ್ ಅಂತ ಮಾಡ್ತೀವಿ. ಸೊ ಇದಿಷ್ಟು ಆದಮೇಲೆ ಇದು ನಾವು ಅವರಿಗೆ ಕಂಪ್ಲೀಟ್ ಆಗಿರತಕ್ಕಂಥ ಪ್ರೋಸೆಸ್ಸನ್ನು ಮಾಡ್ಕೊಂಡ್ವಿ ಅಂತ.